ಏನ್ ಮಾಡ್ತಾ ಇದ್ಯಾ? ಹಾ, ನಾನು ಆರಾಮಾಗಿ ಕುತ್ಕೊಳ್ಳೋದು, ಇವರೆಲ್ಲ ಮೂವರು ಕೆಲಸ ಮಾಡೋದು ಅಲ್ವಾ ಚಿನ್ನ? ಹೋಗು ಬೇಗ. ಇದು ಮಿಷಿನ್ ಹಾಕಿದೀವಲ್ಲ. ಏ ರಂಗೋಲಿ ತಕೋಬೇಡ. ಓಹೋ, ನಾನು ಸಖತ್ತಾಗಿ ಹಾಕಿದ್ದೀನಿ. ಏ ಬರ, ಬಂತು ಫೋನು. ಆಯ್ತಾ ಕೆಲಸ? ಯಾಕೆ, ಏನು ಮಾಡಕ್ ಹೋಗ್ತಾ ಇದ್ಯಾ? ಹಾ, ನೆಲ ಒರ್ಸಕ್ಕೆ. ಇವಳು ಅಡುಗೆ ಮನೆ ಒರೆಸೋದು, ಅವ್ನು ಈಚೆ ಒರೆಸೋದ. ಫುಲ್ ವರ್ಕ್, ಫುಲ್ ಕೆಲಸ ನಡೀತಾ ಇತ್ತು. ನಾನು ಆರಾಮಾಗಿ ಕುತ್ಕೊಳ್ಳೋದು ಈಚೆಗಡೆ. ದೋಸೆ ಆರ್ಡ್ರ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆನೆ. ದೋಸೆ ಆರ್ಡ್ರ್ ಮಾಡಿದ್ದೀನಿ, ಸೆಟ್ ದೋಸೆ. ಯಾಕೆ, ಅವನು ಒರೆಸಿದ್ನಲ್ಲ ಇವಾಗ. ಅವನು 2 ಸತಿ ಒರೆಸ್ದ. ಹೋಗಿ ಅಡುಗೆ ಮನೆ ಒರೆಸು. ಏಯ್, ಅವ ಮ್ಯಾಟ್ ತೆಗೆದ್ಬಿಟ್ಟು ಒರೆಸು. ಮ್ಯಾಟ್ ತೆಗೆದು ಬಾತ್ರೂಮ್ ಮುಂದೆಗಡೆ ಮ್ಯಾಟ್ ತೆಗೆದು ಒರೆಸೇ. ಮೂಲೆ ಒರೆಸಿರ್ತಾನ ನೋಡು. ಮ್ಯಾಟ್ ತೆಗೆದು ಮೂಲೆ ಒರೆಸ್ ನೀನು. ನಾನೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಟ್ಟೆ. ನನ್ನ ಮಗ ನೆಲ ಒರೆಸ್ದ, ನನ್ನ ಮಗಳು ಪಾತ್ರೆ ತೊಳೆದ್ಲು. ಇವಾಗ ಆಚೆ ಎಲ್ಲ ನಾನು ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದೀನಿ. ಇವಾಗ ನನ್ನ ಮಗ ಇಸ್ಕೊಂಬರಕ್ಕೆ ಹೋಗೋನೆ. ನನಗೆ ಫುಲ್ ಕೋಲ್ಡ್ ಆಗೋಯ್ತು ಕಸ ಗುಡಿಸಿದ ತಕ್ಷಣ. ಏ ರಂಗೋಲಿ ತೊಳೆ, ರಂಗೋಲಿ ಅಳಸ. ಇನಾಗ್ರೇಷನ್ ಮಾಡ್ದ. ಇಷ್ಟೊತ್ತು ತನಕ ಯಾರು ಕಾಲಿಕ್ಕಿರ್ಲಿಲ್ಲ. ಚೆನ್ನಾಗೈತಾ ಇಲ್ವಾ? ನೀನ್ ಯಾವಳು? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಏನಿಲ್ಲ, ಸಿಂಪಲ್. ಇನ್ನೂ ಏನು ತಂದು ಇಲ್ಲ. ಕಬ್ಬು ಅವರೆಕಾಯಿ ಏನು ತಂದಿಲ್ಲ. ಅವರೆಕಾಯಿ ತಂದು ಇದ್ಕಿದ ಬೇಳೆ ಸಾರಿಗೆ ಎಲ್ಲ ನೆನೆಸಿ ಇಕ್ಕಿದ್ದೀನಿ ಅಷ್ಟೇ. ಬೇಯಿಸೋಕ್ಕೆ ಏನು ತಂದಿಲ್ಲ. ಇವಾಗ ಹೋಗಿ ತಲೆಗೆ ಈರುಳ್ಳಿ ರಸ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ತುರಿದ್ಬಿಟ್ಟು ರಸ ತೆಗೆದು ತಲೆಗೆ ಹಾಕ್ಕೊಂಡಿದ್ದೀನಿ. ನನ್ನ ಮಗಂದು ಸ್ನಾನ ಆಯಿತು. ನನಗೆ ಇದು ಒಣಗಬೇಕು. ಏನಿಲ್ಲ, ನಿನಗೆ ರಂಗೋಲಿಗೆ ನೀರು ಹಾಕ್ದೆ ಅಂತ. ಇದು ಒಣಗಿದ್ಮೇಲೆ ನಾನು ಸ್ನಾನ ಮಾಡಬೇಕು. ಇವಾಗ ನೀನು ಹೋಗ್ತೀಯ ಸ್ನಾನಕ್ಕೆ? ಹೋಯ್ತು ಚಿಟ್ಟ, ಬೇಕಂತ ಮಾಡ್ತಾ ಇದ್ಯಾ? ಏನಿಲ್ಲ, ಏನಾದ್ರೂ ರಂಗೋಲಿ ಕಡೆಗೆ ನೀರು ಬರ್ಲಿ. ಮುರು ಮುಚ್ಕೊಂಡು ಹೋಗು. ಓ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ. ನೀವು ಹೇಳಿ, ರಂಗೋಲಿ ಚೆನ್ನಾಗಿಲ್ವಾ? ಸಕ್ಕತ್ತಾಗೈತೆ. ನಂತರ ನೀನೇನು ರಂಗೋಲಿ ಹಾಕಕ್ ಬರ್ತದ? ಮ್ಯಾಟ್ ಹಾಕು ಮೆಲ್ಲಗೆ ಒಳಗಡೆ. ನೋಡು, ರಂಗೋಲಿಗೆ ನೀರು ಹೋಯ್ತಾಳೆ. ಇವಾಗ ಹೇಳು, ರಂಗೋಲಿ ಚೆನ್ನಾಗಿಲ್ವಾ? ಚೆನ್ನಾಗಿದೆ ರಂಗೋಲಿ. ನೀನ್ ಬೋಲ್ ಚೆನ್ನಾಗಿ ಹಾಕ್ತೀಯ. ಮ್ಯಾಟ್ ಹಾಕು ಒಳಗಡೆ. ಅದಲ್ಲ, ಫಸ್ಟ್ ಇದಾಕು. ಅದ್ ನೋಡು, ಉಲ್ಟಾ ಸೀದಾ ಎತ್ತ. ಇಲ್ಲ, ಒಂದು ದೋಸೆ ತಲುಪೋದ. ದೋಸೆ ಬಂತು, ದೋಸೆ ಬಂತು. ಮಾತ್ರೆ ನುಂಗಿದ್ದೀನಿ, ನೆಗಡಿದು. ದೋಸೆ ತಿಂದ್ಬಿಟ್ಟು ಆಮೇಲೆ ಸ್ನಾನ ಮಾಡೋದು. ದೋಸೆ ಬಂತು. ಇವಾಗ ದೋಸೆ ತಿಂದ್ಬಿಟ್ಟು
ಅವಳು ಇನ್ನೊಂದ್ಸತಿ ವರ್ಸದ್ಲು ಬಿಡು, ಇವಾಗ ನೀನ್ ಓದಿತ್ಯ ಇದು ನೀರನ್ನು ಹಾನ್ ಮಾಡ್ತಾ ನೀರು ದೋಸೆ ತಿಂಡಿ ಹೊಟ್ಟೆ ಹಸಿತೈತೆ. ಈಗೇನ್ ನೀರಿನ ಸ್ನಾನ ಮಾಡ್ತೀಯಾ? ದೋಸೆ ತಿನ್ನಲ್ವಾ? ಪಾತ್ರೆ ನುಗ್ಗಿದ್ಯಲ್ಲ. ಆಮೇಲೆ ನಾನು ಈರುಳ್ಳಿ ರಸ ಹಾಕೊಂಡಿದ್ದೀನಿ, ಅದು ಒಣಗ್ಬೇಕು. ಉಲ್ಟಾ ಹಾಕ್ಬಿಟ್ಟಿದ್ಯಲ್ಲೇ, ಸರಿ ಮಾಡು. ಇಲ್ರು ಅಲ್ಲಿ ಬೇಡ, ಅದರಲ್ಲೇ ತಿನ್ನನ್ ಬಾ, ತಟ್ಟೆ ಬೇರೆ ಹಿಂಗೆ. ಹಂಗಂತೂ ಹೊಟ್ಟೆ ಹಸಿತೈತೆ. ನೆನ್ನೆ ಸಾಯಂಕಾಲ ತಿಂದಿತ್ತು. ನಿಂದೊಂದು ಫೋನ್ ಕತೆ. ಇವನಿಗೆ ಖುಷಿ ಆಗ್ಬಿಡ್ತು, ಎಲ್ಲರಿಗೂ ಒಂದೊಂದು ತೋರ್ಸೈತಪ್ಪ ಸದ್ಯ ಶೇರಿಂಗ್ ಇಲ್ಲ ಅಂತ ಅಲ್ವೇನಾ? ಇಷ್ಟೇ ಚಟ್ನಿನಾ? ಹಾಂ, ಓಕೆ ಓಕೆ ಹಾಂ, ಓಕೆ ಓಕೆ. ಏಯ್, ನೀವಿಬ್ರು ಇದು, ನಾವಿಬ್ರು ಇದು. ಮೇಡಮ್ ಚುಟ್ಟಿಯನ್ನ ಆಫೀಸ್ ಸಂಕ್ರಾಂತಿಗ ಓಹೋ ಹೋ ಹೋ ಹೋ. ನೀವು ಉಯ್ಕೊಬೇಕು. ಎಷ್ಟು ಗಂಟೆ ಜವಾನ್ ಅಂತ ಹೇಯ್, ಆಫ್ ಮಾಡಿ ಬಾ, ಬಿಸಿ ಬಿಸಿ ತಿನ್ನು. ಫೋನ್ನ ಅಪ್ಪಾಡಿ ಕಲ್ಲಿ ಫಸ್ಟು, ಮಾತ್ರೆ ನುಂಗಿದ್ ಫಸ್ಟ್ ದೋಸೆ ತಿನ್ನು. ಯಾರಿಗೂ ತಗೊಳಪ್ಪ ಅನ್ನಂಗಿಲ್ಲ. ಬಾ, ಇಲ್ಲೇ ಕುತ್ಕೋ. ಸಾರ್ ಚೆಲ್ಲೋತದ ಮೇಲ್ಗಡೆ. ನೀನು ಉಯ್ಕೊಂಡು ಅಪ್ಪಂಗೆ ಕೊಡ, ಉಯ್ಕೊಂಡು ಹೋಗಿ ಬಟ್ಲ ಅಂತ ತಂದ್ಕೊಡ. ಇಲ್ಲ ನೋಡ, ಆ ಥರ ಉಯ್ಕೊ, ಎತ್ತಳ್ಳ ಆಯ್ತು ಅಕ್ಕ. ಇಲ್ಲ, ಈ ಕಡೆ ಎಲ್ಲದ ನಿಂತ್ಕೊಂಡು ಚಟ್ನಿ. ಹಾಂ, ಸಾರ ನಿಮ್ದು ಇರ್ಬೇಕು. ಮನೆ ಮಾತಾಡ್ಬೇಡ, ಮಾತು ನಿಲ್ಸ್ಬಿಡು. ನಿಲ್ಸ್ಬಿಡ್ತಾರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಗೊತ್ತಿದೆ. ಆಫ್ ಮಾಡೋ ಸಾಕು. ಒಂದು ಸರಿ ಮಧ್ಯಾಹ್ನ ಒಂದು ಟೈಮ್ ನಿಂದಿರಲಿ ಬರ್ತೀವಿ, ಏನು ಟೆನ್ಷನ್ ಇಲ್ಲ. ಅನ್ನ ಬೇಕಾದ್ರೆ ಉಣ್ಬಿಡ, ನೀನು ಸಾಲಿಲ್ಲ ಅಲ್ಲಿ. ಇದ್ರ ಜೊತೆ ಒಂಚೂರು ಅನ್ನ ಹಾಕೊಂಡು ಉಣ್ಬಿಟ್ಟು ಚಟ್ನಿಗೆ. ಇಲ್ಲಿ ಸರಿಯಾಗಿ ಇಕ್ಕಿಲ್ಲ, ನಿಲ್ಸು. ಅದು ಕುತ್ಕೊಳಕ್ಕೆ ಕಾಲ ಐತಲ್ಲ.
ಏಯ್ ಕಾಯಿ ಹೊಡಿ, ಆಮೇಲೆ ಕರ್ಪೂರ ಹಚ್ಚೋದು, ಊದ್ಗಡ್ಡಿ ಗಿಡಿ ಕುಂಕುಮ ಅರ್ಶಿನ ಇಕ್ಕು. ದೀಪಕ್ಕೆ ಹಿಡಿತಾರೇನೋ ಯಾರಾದರೂ. ಲೋಟ ತಗೋ, ಚಂಬು ಒಳಗಡೆ ಐತೆ ತಗೋ, ಅದ್ರಾಗಿರೋ ನೀರು ಚೆಲ್ಲಿ. ಕೈಯಾಗ ಕಲ್ಲು ಹಿಡ್ಕೊಂಡು ಹೊಡಿ. ತಿರುಗ್ಸ್ಕ ಕಲ್ಲಲ್ಲ ಕಾಯಿನ ತಿರುಗಿಸ್ಬೇಕು. ಒಂದು ತಿರುಗಿಸ್ಕೊಂಡು ಹೊಡಿಬೇಕು. ಹೋಯ್ತು. ಕಾಯಿ ತಿರುಗಿಸಿ ಹೊಡಿಬೇಕು ಚಿನ್ನು. ಯಾವಾಗೂ ಒಂದೇಟ್ ಹಾಕಿತ್ತವ ಇನ್ನೊಂದೇಟ್ ಹಾಕ್ಬಾರ್ದು, ತಿರುಗಿಸ್ತಾ ಇರಬೇಕು. ಹೊಡಿ ಜೋರಾಗಿ ಇನ್ನೊಂದೇಟು. ಆಹಾ ನೀನು ಕಾಯಿ ಹೊಡಿಯಕ್ಕೆ ಬರಲ್ಲ, ಇಷ್ಟು ತಪ್ಪಾಗಿದ್ಯಾ. ಒಂದೇ ಕಡೆ ಹೊಡಿಬಾರ್ದು, ಅವಾಗ ಹೆಂಗೋ ಹೊಡ್ಕೊಂತದ್ದು. ಸುತ್ತು ತಿರುಗಿಸಿ ಹೊಡಿಬೇಕು. ಇವನಿಗೆ ತೆಂಗಿನಕಾಯಿ ಹೊಡ್ಯಕ್ಕೆ ಬರಲ್ಲ, ಸುಮ್ಮನೆ ಓದವನಷ್ಟೇ. ತೆಂಗಿನಕಾಯಿ ಹೊಡ್ಯೋದು ಕಲ್ತಿಲ್ಲ, ಈಡ್ಗಾಯಿ ಹೊಡ್ಯೋದು ಕಲ್ತವನಷ್ಟೇ. ಹಿಂದೆ ಜುಟ್ಟು ಕೀಳ್ಬೇಕು ಒಂಚೂರು. ಅದಕ್ಕೆ ಬೇಡ ಕೊಡು. ಸಾಕು. ಜುಟ್ಟು ಕಿತ್ತ ತೆಂಗಿನಕಾಯಿ ಹೊಡೆಯೋದು ಕಲ್ತಿಲ್ಲ, ಈಡ್ಗಾಯಿ ಹೊಡೆಯೋದು ಒಂದು ಕಲ್ತವನೆ. ಒಂದೇ ಕಡೆ ಹೊಡೆದ್ರೆ ಹಂಗೆ ಹೆಂಗೋ ಹೊಡ್ಕೊಂತದ್ದು. ಸುತ್ತು ತಿರುಗಿಸಿ ಹೊಡಿಬೇಕು. ಯಾರು? ಹೌದು. This is for me. ಬಿಸಾಕಿರೋ ಹತ್ಕೊಳಲ್ಲ, ಇಕ್ಕಬೇಕು ಸಮಾಧಾನವಾಗಿ. ಬಾ. ಈ ಕಡೆಗೆ ಬಾ ಬೆಳಕಿಗೆ. ಡ್ರೆಸ್ಸು ಸರಿಯಾಗಿ ಐತಲ್ಲ, ದೊಡ್ಡದು ಒಂದೇ ಕರೆಕ್ಟಾಗಿ ಐತೆ. ಕರೆಕ್ಟ್ ಐತೆ. ತಗೊಳೊಂದು ಹಾಕ್ಸರೆ ಸಾಕು. ಪೂಜೆ ಮಾಡು. ಇಲ್ಲಿ ಪೊಂಗಲ್ ರೆಡಿಯಾಗಿದೆ ನೋಡಿ, ಸ್ವೀಟ್ ಪೊಂಗಲ್. ಇದ್ಕಿದ ಬೇಳೆನೂ ಹಾಕಿದ್ದೀನಿ, ಹೆಸರು ಬೇಳೆ ಇದ್ಕಿದ ಬೇಳೆ ಹಾಕಿ ಪೊಂಗಲ್ ಮಾಡಿದ್ದೀನಿ. ಸ್ವೀಟ್ ಪೊಂಗಲ್ಲು ನನ್ನ ಮಗಳು ಕೇಳಿದ್ದು, ಅವಳಿಗೆ ಸ್ವೀಟ್ ಪೊಂಗಲ್. ಇಲ್ಲಿ ಒಬ್ಬಟ್ಟಿಗೆ ಹೂರ್ಣ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬೆಲ್ಲ ಕರಗಬೇಕು, ಆಮೇಲೆ ಇದು ಅರಿದ್ಮೇಲೆ ಅರಿಬೇಕು. ಒಬ್ಬಟ್ಟಿಗೆ ಹೂರ್ಣ ಮಾಡ್ತಾ ಇದ್ದೀನಿ. ಇಲ್ಲಿ ಇದ್ಕಿದ ಬೇಳೆನೂ ಇದೆ, ಸಾಂಬಾರು ಮಾಡಬೇಕು. ಆಮೇಲೆ ಇಲ್ಲಿ ಕಣಕನೂ ಕಲಸಿಟ್ಟಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಇದ್ಕಿದ ಬೇಳೆ ಸಾರು ಮಾಡೋದು. ಇನ್ನೇನೇನು ರೆಡಿ ಆಯಿತು.
ಗೊತ್ತಾದ್ರೆ ತೋರಿಸ್ಬೇಕಾಗ್ತದೆ. ಪ್ಯಾಂಟ್ ಮನೆ ಇದ್ದಾಗ ಒಂದೆರಡು ಚಡ್ಡಿ ತಂದು ಕೊಡು. ಚಡ್ಡಿ ಅವಲ್ಲ ತಂದು ನೀನು ಕೆರ ಹಾಕೊಂಡು ಪೂಜೆ ಮಾಡೋದ? ಎಲ್ಲೈತಿ ಕೆರ? ಸರಿ ತೆಗಿತಿ ಹಾಕ್ತೀವ ಅಂತ ಬಿಡಲ್ಲ ಇವು. ಕೊಬ್ಬರಿ ಎಣ್ಣೆಲ್ಲ ಗಟ್ಟಿಯಾಗಿ ಕೊಡ್ತೀವಿ. ಹಾಂ, ಕೊಬ್ಬರಿ ಎಣ್ಣೆಲ್ಲ ಗಟ್ಟಿಯಾಗಿ ಬಿಸಿ ಮಾಡ್ಕೊಡ್ತಾನೆ ಕೊಡಿ ಅವನು ಏನಾಗೆ ಸ್ಟವ್ ಆಗಿ. ಯಾವಾಗ ಪ್ಯಾಂಟಿಗೆ ಪ್ಯಾಂಟ್ ಇದ್ರೆ ಯಾವಾಗ 24 ಗಂಟೆ ಪ್ಯಾಂಟನ್ನ ನೋಡಿ. ನೀನೇ ಹೋಗಿದ್ದಪ್ಪ. ಏನಂದ್ರೆ ಹೇಳ್ತಾಳೆ ನಮಗೆ ಮಾಡುತ್ತಿಲ್ಲ ನಾಳೆ ಒಂದ್ಸರಿ ಸ್ನಾನ